ಸರ್ಕಾರಕ್ಕೆ ಒಂದಿಷ್ಟು ಏನಂತಂದ್ರೆ ಒತ್ತಡವನ್ನ ಹೇರಬೇಕು ಮತ್ತು ನಿನ್ನೆ ಅಷ್ಟೇ ಏನಂತಂದ್ರೆ ರೈತರು ಹೇಳ್ಕೊಂಡಿದ್ರು, ನಾವು 2 ದಿನಗಳ ಕಾಲ ಏನು ಹೆದ್ದಾರಿ ತಡೆ ಹೋರಾಟ ಏನಿದೆ ಅದನ್ನ ಮುಂದಕ್ಕೆ ಹಾಕ್ತೀವಿ, ನೀವು ಒಂದು ನಿರ್ಧಾರವನ್ನ ಮಾಡಿ ನಮಗೆ ತಿಳಿಸಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಏನಂತಂದ್ರೆ ರೈತರು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಈಗ ಹೆದ್ದಾರಿಯನ್ನ ಸಂಪೂರ್ಣವಾಗಿ ತಡೆ ಮಾಡಿದ್ದಾರೆ. ನೋಡಬಹುದು ಸಹ ನೀವು ದೃಶ್ಯದಲ್ಲಿ ಪ್ರಮುಖವಾಗಿ ಏನು ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ ಅದನ್ನು ಸಂಪೂರ್ಣವಾಗಿ ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ನೀವು ಹೆದ್ದಾರಿಗೆ ಬರಬೇಡಿ, ರಸ್ತೆ ಏನಂತಂದ್ರೆ ರಸ್ತೆ ತಡೆಯನ್ನ ಮಾಡೋದು ಬೇಡ ಅನ್ನೋ ಮಾತನ್ನ ಎಷ್ಟೇ ಮನವಿ ಮಾಡಿಕೊಂಡ್ರು ಸಹ ಏನಂತಂದ್ರೆ ರೈತರು ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ಯಾಕಂತಂದ್ರೆ ಆದೇಶ ಬರಲಿ ನಮಗೆ ಏನಂತಂದ್ರೆ ಸರ್ಕಾರ ಈಗ ಏನು ಸಭೆಯನ್ನ ಮಾಡ್ತಾ ಇದೆ ಬೆಂಗಳೂರಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಏನಂತಂದ್ರೆ ರೈತರ ಜೊತೆ ಏನು ಸಂಧಾನವನ್ನ ನಡೆಸ್ತಾ ಇದೆ ಅದರ ರಿಸಲ್ಟ್ ಬರಬೇಕು, ಅಲ್ಲಿವರೆಗೂ ಸಹ ನಾವು ಏನಂತಂದ್ರೆ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಹಾಗಾಗಿ ಸಹಜವಾಗಿ ಈ ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದ್ರೆ ರೈತರು ತಮ್ಮ ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಬಂದು ಹೆದ್ದಾರಿ ಮೇಲೆ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಬಹಳಷ್ಟು ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೀತು. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಪ್ರತಿಭಟನೆಗೆ ಅವಕಾಶವನ್ನ ನಾವು ನೀಡೋದಿಲ್ಲ ಅಂತೇಳಿ ಪೊಲೀಸರು ಏನಂತಂದ್ರೆ ರೈತರ ಜೊತೆ ವಾಗ್ವಾದ ನಡೆಸಿದ್ರು, ತಳ್ಳಾಟ ನೂಕಾಟವೂ ಸಹ ನಡೀತು. ಒಂದು ಹಂತದಲ್ಲಿ ಏನಂತಂದ್ರೆ ಏನು ಕೆಲವು ಚಾಲಕರಿದ್ರು ಅವರ ಮೇಲೆ ಪೊಲೀಸರು ಏನಂತಂದ್ರೆ ಲಾಠಿ ರುಚಿಯನ್ನು ಸಹ ತೋರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆದ್ರೆ ಈಗ ಸದ್ಯ ಒಂದು ಭಾಗದಲ್ಲಿ ರಸ್ತೆ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿ ಮತ್ತೊಂದು ಭಾಗದಲ್ಲಿ ಏನಂತಂದ್ರೆ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಏನಂತಂದ್ರೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಸಹ ಏನಂತಂದ್ರೆ ರೈತರು ಏನು ಒಂದು ಭಾಗದಲ್ಲಿ ಏನು ವಾಹನಗಳ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಲಾಗತ್ತೆ ಅಂತ ಸಂದರ್ಭದಲ್ಲಿ ಅವರನ್ನು ಸಹ ತಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಡೀ ಏನಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಿದ್ರು ಸಹ ಏನಂತಂದ್ರೆ ಪೊಲೀಸರು ಅದಕ್ಕೆ ಸೊಪ್ಪು ಹಾಕದೆ ತಮ್ಮ ಏನು ಬೇಡಿಕೆ ಏನಿದೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಆಗಲೇಬೇಕು, ಜೊತೆಗೆ ಇನ್ನಿತರ ಬೇಡಿಕೆ ಏನಿದೆ ಅವುಗಳ ಒಂದು ಈಡೇರಿಕೆಯನ್ನ ಸರ್ಕಾರ ಮಾಡಬೇಕು, ಜೊತೆಗೆ ಮಧ್ಯಾಹ್ನದ ವೇಳೆಗೆ ಇವತ್ತು ಸಂಜೆ ವೇಳೆಗೆ ಏನಂತಂದ್ರೆ ಘೋಷಣೆ ಮಾಡಬೇಕು ಅಂತೇಳಿ ರೈತರು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ನೋಡಿ ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಏನು ಹುಕ್ಕೇರಿ ಬಳಿಯ ಹತ್ತರಗಿ ಟೋಲ್ ಬಳಿ ಏನು ಪ್ರತಿಭಟನೆ ನಡೀತಾ ಇದೆ, ಈ ಪ್ರತಿಭಟನೆಯ ನೇತೃತ್ವವನ್ನ ರೈತ ಸಂಘ ವಹಿಸಿಕೊಂಡಿದೆ. ಮತ್ತೊಂದು ಕಡೆ ಏನಂತಂದ್ರೆ ಮಾಜಿ ಸೈನಿಕರ ಸಂಘ, ಜೊತೆಗೆ ಏನಂತಂದ್ರೆ ಕನ್ನಡ ಪರ ಹೋರಾಟಗಾರರು, ಜೊತೆಗೆ ಇಡೀ ಗ್ರಾಮಗಳಿಂದ ಅಂದ್ರೆ ಕಬ್ಬು ಬೆಳೀತಕ್ಕಂತ ಈ ಭಾಗದ ರೈತರು ಏನಿದ್ದಾರೆ ಅವರೆಲ್ಲವೂ ಸಹ ಈ ಒಂದು ಪ್ರತಿಭಟನೆಗೆ ಸಾಥನ್ನ ನೀಡಿ ಈಗ ಹೈವೇ ಮೇಲ್ಭಾಗದಲ್ಲಿ ನೋಡಬಹುದು ಏನಂತಂದ್ರೆ ವಾಹನಗಳನ್ನ ಅಡ್ಡುಗಟ್ಟಿ ಆ ರಸ್ತೆಯ ಮೇಲೆ ಕುಳಿತುಕೊಂಡು ಏನಂತಂದ್ರೆ ರೈತರು ಪ್ರತಿಭಟನೆ ನಡೆತಕ್ಕಂತ ದೃಶ್ಯ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಕಳೆದ ಅರ್ಧ ಗಂಟೆಯಿಂದ ಬಹಳಷ್ಟು ಹೈ ಡ್ರಾಮಾ ಸೃಷ್ಟಿ ಆಯ್ತು. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಅವಕಾಶವನ್ನ ನೀಡೋದಿಲ್ಲ ಅಂತೇಳಿ ರೈತರು ಏನಂತಂದ್ರೆ ಪೊಲೀಸರು ಒಂದಿಷ್ಟು ಹೇಳ್ತಾ ಇದ್ರು ಸಹ ಅದಕ್ಕೆ ಯಾವುದಕ್ಕೂ ಸಹ ಸೊಪ್ಪು ಹಾಕದೆ ನೇರವಾಗಿ ಏನಂತಂದ್ರೆ ರೈತರು ಈ ಒಂದು ಪ್ರತಿಭಟನೆಗೆ ನುಗ್ಗಿರುವಂತದ್ದು. ಇದೀಗ ನೋಡಬಹುದು ಎಲ್ಲ ಕಡೆ ಸಹ ಏನಂತಂದ್ರೆ ಇಡೀ ರೈತ ಸಮುದಾಯ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ತಾಲೂಕಾ ಅಧ್ಯಕ್ಷರಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಈಗ ನೇತೃತ್ವ ವಹಿಸಿದಿರಿ, ಏನು ನಿಮ್ಮ ಬೇಡಿಕೆ? ನಿನ್ನೆ ಅಷ್ಟೇ ಹೇಳಿದಿರಿ ಯಾವುದೇ ಕಾರಣಕ್ಕೂ ನಾವು ಹೆದ್ದಾರಿ ತಡೆ ಮಾಡೋದಿಲ್ಲ ಅಂತ ಹೇಳಿ, ಆದ್ರೆ ಇವತ್ತು ದಿಢೀರ್ ಅಂತೇಳಿ ಈ ಹೆದ್ದಾರಿ ತಡೆ ಮಾಡ್ತಾ ಇದ್ರಿ, ಏನು ಉದ್ದೇಶ ಅಂತ? ನಾವು ಸತತ 8-9 ದಿನಗಳ ಕಾಲ ನಾವು ಗುರ್ಲಾಪುರದಲ್ಲಿ, ಅದೇ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯಲ್ಲಿ ಸತತ ರೈತರು ಹೋರಾಟ ಮಾಡಿದ್ರು ಸಹಿತ ಸರ್ಕಾರ ಕಿಂಚಿತ್ತೂ ಕಾಳಜಿಲ್ಲ ಸರ್ಕಾರಕ್ಕೆ. ಈ ನಾಲಾಯಕ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಂತ ನಾವು ಇಲ್ಲಿ ಹೋರಾಟ ಕೂತೇವೆ. ಇವತ್ತು ಘೋಷಣೆ ಆಗ್ಲೇಬೇಕು ಅನ್ನೋದು ತಮ್ಮ ಬೇಡಿಕೆ. ಎಲ್ಲ ಫ್ಯಾಕ್ಟರಿ ಮಾಲಕರ ಜೊತೆ ಇವತ್ತು ಸಿಎಂ ಅವರು ಮೀಟಿಂಗ್ ಮಾಡಕತ್ತಾರ. ಇವತ್ತು ಯಾವುದೇ ಕಾರಣಕ್ಕೂ ಘೋಷಣೆ ಆಗ್ಲೇಬೇಕು. ಘೋಷಣೆ ಆಗಬೇಕು. ನಮ್ಮ ಹೋರಾಟ ನಿರಂತರ, ನಾವು ಯಾವುದೇ ರಾಜಕಾರಣ ಬಗ್ಗೋದಿಲ್ಲ, ಯಾರಿಗೂ ಬಗ್ಗೋದಿಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದೆ. ಅಂದ್ರೆ ಹೆದ್ದಾರಿ ತಡೆ ಎಷ್ಟು ಗಂಟೆವರೆಗೆ? ಹೆದ್ದಾರಿ ತಡೆ ಈಗ ನಮ್ಮ ಮಿಲ್ ಘೋಷಣೆ ಆಗುವವರೆಗೆ ನಮ್ಮ ಹೆದ್ದಾರಿ ತಡೆ ಹಿಂದೆ ಸರಿಯೋದಿಲ್ಲ, ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಪ್ರಿಮಾ ನೋಡಬಹುದು ಏನಂತಂದ್ರೆ ಬಹಳಷ್ಟು ಯಾವುದೇ ಕಾರಣಕ್ಕೂ ಏನು ಪ್ರತಿಭಟನೆ ಏನಿದೆ ಪ್ರತಿಭಟನೆಯಿಂದ ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಚುನ್ನಪ್ಪ ಪೂಜಾರಿ ಸೇರಿದಂತೆ ಬಹುತೇಕ ನಾಯಕರು ಏನಂತಂದ್ರೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಯಾವುದೇ ಕಾರಣಕ್ಕೂ ನಾವು ಹೆದ್ದಾರಿ ತಡೆಯನ್ನ ಮಾಡೋದಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಇದೀಗ ಏನಂತಂದ್ರೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ, ಹಾಗಾಗಿ ಇದನ್ನ ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಇಲ್ಲಿರ್ತಕ್ಕಂತ ರೈತರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ರೈತರು ಸ್ಪಷ್ಟಪಡಿಸಿರುವಂತಹ ವಿಚಾರ ಏನಂತಂದ್ರೆ ನಾವು ಏನು ಸರ್ಕಾರದಿಂದ ಆದೇಶ ಬರುವವರೆಗೂ ಸಹ
ನಾವು ಹೆದ್ದಾರಿಯಿಂದ ಕದಲೋದಿಲ್ಲ, ಏನು ಹೆದ್ದಾರಿ ತಡೆ ಏನಿದೆ ಅದನ್ನ ನಾವು ಮಾಡ್ತೀವಿ ಅನ್ನೋ ಮಾತನ್ನ ರೈತ ಮುಖಂಡರು, ಇಲ್ಲಿರ್ತಕ್ಕಂಥ ರೈತ ಮುಖಂಡರು ಹೇಳುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಸರ್ಕಾರ ಏನು ಈಗ ಸರಣಿಯಾಗಿ ಬೆಂಗಳೂರಲ್ಲಿ ಸಭೆಯನ್ನ ನಡೆಸ್ತಾ ಇದೆ, ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡುವವರೆಗೂ ಸಹ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ಬೆಳಗಾವಿ ಜಿಲ್ಲೆ ಒಂದ್ ಕಡೆ ಏನಂತಂದ್ರೆ ಹೆದ್ದಾರಿ ತಡೆ ನಡೀತಾ ಇದೆ, ಮತ್ತೊಂದು ಕಡೆ ಗುರ್ಲಾಪುರದಲ್ಲಿ ಅಲ್ಲಿಯೂ ಸಹ ಏನಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ, ಇನ್ನೊಂದು ಕಡೆ ಪ್ರತಿ ಗ್ರಾಮಗಳಲ್ಲೂ ಸಹ ಏನಂತಂದ್ರೆ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಸಹಜವಾಗಿ ಏನಂತಂದ್ರೆ ದಿನದಿಂದ ದಿನಕ್ಕೆ ಇಡೀ ಬೆಳೆಗಾರರ ಏನು ಆಕ್ರೋಶ ಏನಿದೆ ಅದು ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಒಂದು ವಿಚಾರ ಏನಿದೆ, ಯಾವ ಸಂದೇಶ ಬರುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿರ್ತಕ್ಕಂಥ ರೈತರು ಎದುರು ನೋಡ್ತಾ ಇರುವಂತದ್ದು.